ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ನ ಯಾರು ನೋಡ್ತಾ ಇಲ್ವೋ ಅವ್ರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಹ್ಯಾಂಗಿಂಗ್ ಪಾಟಲ್ಲೆಲ್ಲ ತುಂಬಾ ಕಳೆ ಬಂದಿತ್ತು. ನಾನು ಹಾಕಿರೋ ಗಿಡಕ್ಕಿಂತ ತುಂಬ ಕಳೆನೇ ಜಾಸ್ತಿ ಹೆಲ್ದಿಯಾಗಿ ಬಂದಿದೆ. ಯಾಕೆ ಅಂದರೆ ನಾನು ಮಳೆ ಬಂದಾಗ ಬಕೆಟಲ್ಲಿ ನೀರು ಹಿಡಿದು ಅದಕ್ಕೆ ಹ್ಯಾಂಗಿಂಗ್ ಪಾಟ್ಸ್ಗೆಲ್ಲ ಹಾಕ್ತಾ ಇರ್ತೀನಿ ಸ್ವಲ್ಪ. ಹಾಗಾಗಿ ಸ್ವಲ್ಪ ಎಲ್ಲ ಕಳೆನೇ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಅದಕ್ಕೆ ಇವತ್ತು ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಇಷ್ಟು ಗಲೀಜಿದೆ, ಅಷ್ಟೊಂದು ಗಲೀಜಿದೆ. ನೋಡಿ, ಇದರಲ್ಲೆಲ್ಲ ಫುಲ್ಲು ಒಣಗೋಗಿರೋ ಎಲೆನೇ ಅಂಟ್ಕೊಂಡ್ಬಿಟ್ಟಿತ್ತು. ಸುಮಾರು ತೆಗ್ದಿದ್ದೀನಿ. ಹ್ಯಾಂಗಿಂಗ್ ಪಾಟಲ್ಲಿ ಅಂತಂದರೆ ಒಂದಿನ ಫುಲ್ಲು, ಒಂದು ಅರ್ಧ ದಿನ ಬೇಕು ನನಗೆ ಚೇರ್ ಹಾಕ್ಕೊಂಡೆಲ್ಲ ತೆಗೆದು ನಿಧಾನಕ್ಕೆ ಮಾಡಿದ್ಮೇಲೆ ನೀಟಾಗಿ ಮಾಡಬೇಕು ಅಂತ ಹೇಳಿ. ಇಲ್ಲಿ ನೋಡಿ, ಇದರೊಳಗಡೆ ನಾನು ರೈನ್ ಲಿಲ್ಲಿ ಹಾಕ್ಬಿಟ್ಟಿದ್ದೀನಿ. ಬೀಜ ಎಲ್ಲ ಬರುತ್ತಲ್ಲ, ಅದು ತೆಗೆದು ಹಾಕಿ ಯೆಲ್ಲೋ ಕಲರು ಹಾಕಿ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಎಲ್ಲ ಪಾಟ್ಗೂ ಯಾವ್ಯಾವ ಪಾಟ್ ಖಾಲಿ ಇರುತ್ತೋ ಅದಕ್ಕೆಲ್ಲ ಹಾಕಿ ತುಂಬ ಬಂದುಬಿಟ್ಟಿದೆ. ಇದು ಹೂ ಬಿಡೋದಿನ್ನ ಲೇಟು ಅಂತ ಹೇಳಿ ಅದು ಗ್ರೀನ್ದು ಹುಲ್ಲು ಟೈಪ್ ಬಂದಿದೆಯಲ್ಲ, ಅದನ್ನೆಲ್ಲನೂ ನಾನು ಕಟ್ ಮಾಡಿ ತೆಗೆದುಬಿಟ್ಟೆ. ಯಾಕೆ ಅಂದರೆ ಅದು ನಾನು ಕ್ಲೀನ್ ಮಾಡಿಬಿಟ್ಟು ಹೇಳಿದ್ಮೇಲೆ ಸ್ವಲ್ಪ ದಿನಕ್ಕೆ ಅದು ಒಣಗೋಗ್ಬಿಡತ್ತೆ. ಅದಕ್ಕೆ ಇನ್ನೊಂದು ಸಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ತೆಗೆದುಬಿಟ್ಟಿದ್ದೀನಿ ನಾನು. ಎಲ್ಲ ತುಂಬ ಚೆನ್ನಾಗಿದೆ. ಇದರಲ್ಲಂತೂ ಏನೂ ಇಲ್ಲ. ಮೇಲ್ಗಡೆ ಹಬ್ಸಿರೋ ಗಿಡದಲ್ಲಿ ಎಲೆ ಎಲ್ಲ ಬಿದ್ದು ಹ್ಯಾಂಗಿಂಗ್ ಪಾಟ್ಗೆ ಎಲ್ಲ ಫುಲ್ಲು ನೀರು ಹಾಕಿದ್ರೆ ಆಚೆ ಬರ್ತಾಯಿತ್ತು, ಆ ರೀತಿ ಆಗಿಬಿಟ್ಟಿತ್ತು. ನೋಡಿ, ಈ ಥರ ದೊಡ್ಡ ಎಲೆ ಬಂದು ಅದರೊಳಗಡೆ ಸೇರ್ಕೊಂಡ್ಬಿಟ್ಟಿರತ್ತೆ. ಹಾಗಾಗಿ ಆ ಎಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೆ. ಆ ಎಲೆ ಇದ್ದಂಗೆ ನಾನು ನೀರು ಹಾಕಿದ್ರೆ ಅದು ಒಳಗಡೆ ಉಳ್ಕೊಳ್ಳೋದೇ ಇಲ್ಲ, ಆಚೆನೇ ಬಂದುಬಿಡುತ್ತೆ ನೀರು. ಹಾಗಾಗಿ ಇದು ನಾನು ಕಾಂಪೌಂಡಿಂದ ಆಚೆ ಹಾಕಿರುವಂಥದ್ದು. ಇಲ್ಲಿರೋದು ಸೇವಂತಿಗೆ, ಲಿಲ್ಲಿ ಮತ್ತು ದಾಸವಾಳ, ಮೇಫ್ಲವರು, ದಾಸವಾಳ ಇಲ್ಲ ಸೇವಂತಿಗೆ ಮತ್ತು ತುಳಸಿ, ನಿತ್ಯ ಪುಷ್ಪ, ಒಂದು 3 ಕಲರ್ಸ್ ಇದೆ. ಯಾವ ಕಲರ್ಸ್ ಇದೆಯೋ ಆ ಕಲರ್ಸ್ ಎಲ್ಲ ಹಾಕ್ತಿರ್ತೀನಿ. ಈ ಕಲರು ಸೇವಂತಿಗೆ ಯಾರ ಮನೇಲಿದೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ. ನಮ್ಮ ರೋಡಲ್ಲಿ ಯಾರೋ ಒಬ್ಬರು ಇದ್ದರು, ಅವರು ಮನೆ ಖಾಲಿ ಮಾಡ್ಕೊಂಡು ಹೋದ್ಮೇಲೆ ನಮ್ಮ ಹೂ ನನಗೆ ಸಿಗ್ತಾಯಿದೆ. ಇಲ್ಲಾಂದಿದ್ರೆ ಅವರೆಲ್ಲ ಕಿತ್ಕೊಂಡ್ಬಿಡ್ತಾಯಿದ್ರು. ಬೆಳಗ್ಗೆನೇ ಬಂದು ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ ಅವರು. ಹಾಗಾಗಿ ಸೇವಂತಿಗೆ, ಗಣಿಗಿಲೆ ಎಲ್ಲ ನನಗೆ ಸಿಗ್ತಾಯಿದೆ. ಆಮೇಲೆ ಇನ್ನೊಂದು ಹಸು ತಿನ್ನಲ್ಲ ಇದನ್ನು. ಏನಂದರೆ ಸೇವಂತಿಗೆ, ಲಿಲ್ಲಿ, ನಿತ್ಯ ಪುಷ್ಪ, ತುಂಬೆ ಗಿಡ ಇದೆ, ತುಳಸಿ ಇದೆ. ಇಷ್ಟೂ ಕೂಡ ಹಸು ತಿನ್ನಲ್ಲ, ಮೇಕೆ ತಿನ್ನಲ್ಲ. ಆರಾಮಾಗಿ ಆಚೆನೂ ಹಾಕ್ಕೊಳ್ಬೋದು. ಮೇಕೆ ಸೇವಂತಿಗೆ ಗಿಡ ತಿನ್ನುತ್ತೋ ಏನೋ ಗೊತ್ತಿಲ್ಲ. ಅದು ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಈ ನಡುವೆ ನಮಗೆ ಮೇಕೆ ಬರೋದು ಕಡಿಮೆ ಇದೆ, ಹಸುಗಳು ಬರುತ್ತೆ. ಹಸು ತಿಂತಾ ಇಲ್ಲ. ಹಾಗಾಗಿ ಇಲ್ಲಿ ಮುತ್ತು ಮಲ್ಲಿಗೆ ಗಿಡ ಇತ್ತು, ನಾನು ಕಿತ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಒಂದೇ ಒಂದು ಕನಕಾಂಬರ ಗಿಡ ಉಳ್ಕೊಂಡ್ಬಿಟ್ಟಿದೆ. ಇಲ್ಲಿ ನಿತ್ಯ ಪುಷ್ಪ ಸುಮಾರು ಒಂದು 3-4 ಕಲರ್ಸ್ ಇದೆ. ಆ ಕಲರ್ಸ್ ಎಲ್ಲ ಇಲ್ಲಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಇದು ತುಂಬೆ ಹೂವಿಗೆ ತುಂಬ ಕೆಂಪಿರುವೆ ಬರುತ್ತೆ. ನೋಡಿ ಕಿತ್ಕೋಬೇಕು, ಇಲ್ಲಾಂದರೆ ಕೈನೆಲ್ಲ ಕಚ್ಚಾಕ್ಬಿಟ್ಟಿರುತ್ತೆ ಅಷ್ಟೇ ಅದು ಫುಲ್ಲು. ನೆಕ್ಸ್ಟ್ ಇನ್ನೊಂದು ಪಾರಿಜಾತ ಅಂತೂ ಸಿಕ್ಕಾಬಟ್ಟೆ ಹೂ ಬಿಟ್ಟಿದೆ. ಸುಮಾರು ಹೂ ಬಿಟ್ಟಿತ್ತು. ಅವತ್ತು ಮಳೆ ಬಂದುಬಿಟ್ಟಿತ್ತಲ್ಲ, ಹಾಗಾಗಿ ನಾನು ತೆಗೆದಿಲ್ಲ. ಗಣಿಗಿಲೆ ನೋಡಿ, ಪುಟ್ಟ ರೋಸ್ ಟೈಪು ತುಂಬಾ ಚೆನ್ನಾಗಿದೆ. ಅದರಲ್ಲಿ ನನ್ನ ಹತ್ರ ಡಾರ್ಕ್ ಪಿಂಕು ಕೂಡ ಇದೆ. ಇದು ದಾಸವಾಳ ಸಿಕ್ಕಾಬಟ್ಟೆ ಮಗ್ಬಿಟ್ಟಿದೆ. ನೋಡಿ, ಇದು ಗಣಿಗಿಲೆ ಎಷ್ಟೊಂದು ಹೂ ಬಿಟ್ಟಿದೆ ಅಂತ. ನನಗಂತೂ ತುಂಬಾ ಇಷ್ಟ. ಗಿಡದಲ್ಲಿ ಹೂ ನೋಡಬೇಕು ಅಂದರೆ ತುಂಬ ಇಷ್ಟ. ಈ ಥರ ನೋಡಿ ತುಂಬ ದಿನ ಆಗಿತ್ತು ನನಗೆ. ಯಾಕೆ ಅಂದರೆ ಅವರು ಕಿತ್ಕೊಂಡು ಹೋಗ್ಬಿಡ್ತಿದ್ರಲ್ಲ, ಹಾಗಾಗಿ. ಎಷ್ಟು ಚೆನ್ನಾಗಿದೆ, ಪುಟ್ಟ ರೋಸ್ ಟೈಪ್ ಇದೆ. ಪಾರಿಜಾತ ಅಂತೂ ಸಿಕ್ಕಾಬಟ್ಟೆ ಇದೆ. ನೆನ್ನೆ ತುಂಬ ಮಳೆ ಬಂತು, ಹಾಗಾಗಿ ನಾನು ಅದನ್ನು ತೆಕ್ಕೊಳ್ಳೋಕ್ಕಾಗಲಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಷ್ಟೊಂದು ಹೂ ಬಿಟ್ಟಿದೆ. ಇದ್ರದ್ದೇ ಎಲೆ ಎಲ್ಲ ಹ್ಯಾಂಗಿಂಗ್ ಪಾಟ್ಗೆ ಬಿದ್ದು ಹಾಗಾಗಿದೆ ಅಷ್ಟೇ. ಅದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.